ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಪೆದ್ದನ್ ಮಗನೆ ಬಾರ್ಲಾ ಇಲ್ಲಿ. ಬಂದೆ ಅಣ್ಣ. ದೊರೆ ನಾನು ಹೇಳ್ಕೊಟ್ಟಿದ್ದೆಲ್ಲ ನೆನಪೈತೆ ತಾನೆ? ನೀನು ಹೇಳ್ಕೊಟ್ಟಿದ್ಯಾ ಅಂದಮೇಲೆ ಸಾಯೋವರೆಗೂ ಮರೆಯಲ್ಲ. ದೊರೆ ಬಿಡ್ತು ಅನ್ನಿ, ಹಿಂಗೆಲ್ಲ ಮಾತಾಡಬೇಡಿ. ನೀನಿದೆಯಲ್ಲ, ನನ್ನನ್ನು ಸಾಯಕ್ಕೆ ಬಿಡ್ತೀಯಾ? ಬಾರ್ಲಾ. ಇರು, ಬಂದೆ. ಮಿಸ್ಟರ್ ಮನು ಪ್ರೆಸೆಂಟ್ ಸರ್. ಏನ್ ಮಿಸ್ತರು? ಮಿಸ್ಟರು ಅಲ್ಲ ಅಣ್ಣ, ಮಿಸ್ಟರ್ ಮನು. ಇದನ್ನೆಲ್ಲ ಯಾರು ಹೇಳ್ಕೊಟ್ರಲ್ಲ? ನೀವೇ ಹೇಳ್ಕೊಟ್ಟಿದ್ರಲ್ಲ ಅಣ್ಣ. ಹಾಯ್, ಹೌ ಆರ್ ಯು, ಐ ಆಮ್ ಮನು, ಕ್ಯಾಚ್ ಯು ಲೇಟರ್. ಗಳ ಮದುವೆಗೆ ಹೇಳ್ಕೊಟ್ಟಿದ್ದು ಇನ್ನೂ ಜಪ್ತಿ ಮಡಿಕೊಂಡಿದ್ಯಾ? ಅಲ್ಲಲ್ಲ, ಟೇಪ್ ರೆಕಾರ್ಡ್ರು ಕೆಟ್ಟೋದ್ರು ಕ್ಯಾಸೆಟ್ ಮಾತ್ರ ವರ್ಕ್ ಆಗ್ತೈತೆ. ಹೋಗು, ಆ ಕೆಲಸದಲ್ಲಿ ಮಾತನ್ನು ಕರ್ಕೊಂಬೋಗು. ಓಕೆ ಸರ್, ಕರ್ಕೊಂಬರ್ತೀನಿ ಸರ್. ಬಿಟ್ರೆ ಪೆದ್ದನ ಮಗ ನಮಗೆ ಬಗನಿಗೆ ಊಟ ಅವನ. ಅಲ್ಲ, ಈ ನನ್ನ ಮಗ ಕಾಡಿಗೆ ಹೋಗಿದ್ದು ಯಾವ ದೇವಿ ತಲೆ ಮೇಲೆ ಕೈ ಇಟ್ಬಿಟ್ಲು? ಕುಗ್ರಾಮ ಇದ್ದಂಗಿದ್ದವನು ಇನ್ಸ್ಟಾಗ್ರಾಮ್ ಆಗ್ಬಿಟ್ಟವನೆ. ಬಂದ್ರು ಸರ್. ಯಾವಲ್ಲ ಮದ ಅಡಿಕೆ ಮೂಟೆ ತೊಗೊಂಡೋಗಿ ಬೇಯಿಸಿ ಅಂತ ಹೇಳಿದ್ದೀನಿ ತಾನೆ. ಓಡಂತ ಹೋಗಿದ್ದೆ, ಮೂಟೆಗಳೆಲ್ಲ ಹಂಗೆ ಬಿದ್ದಾವೆ. ಹೊಸ ಕೆಲಸ ಇತ್ತು ಬುದ್ಧಿ, ಮರ್ತೋಗ್ಬಿಟ್ಟೆ. ಓ, ಸಂಬಳ ಕೊಡೋ ದಿವಸ ನಾನು ಹಿಂಗೆ ಹೇಳ? ನೀವು ಅದನ್ನೇ ಹೇಳ್ತಿದ್ರಲ್ಲ ಬುದ್ಧಿ. 3 ತಿಂಗಳಾಯ್ತು ಸಂಬಳ ಕೊಟ್ಟು. ಲೇ ಎದುರುತ್ರ, ನನಗೆ ಯಾವ ಮಳೆಯಲ್ಲಿ ನೆನ್ಪು ಬಂದಿದ್ಯಾ? ಮೊಳಕೆ ಬೆಳಿತೈತೆ. ನನ್ನ ಹತ್ರನೇ 3 ತಿಂಗಳಿಂದ ಸಂಬಳ ಕೊಟ್ಟಿಲ್ಲ ಅಂತ ಬೊಗಳ್ತಾ ಇದೀಯಾ? ಕೋಪ ಹತ್ತಿದ್ರೆ ಬೆತ್ತ ತಗೊಂಡು ಬಾರಿಸ್ಬಿಡ್ತೀನಿ, ಇಡಿಯೇಟ್. ಯಾಕ್ಲಾ ನಗ್ತಾ ಇದೀಯಾ? ಇಲ್ಲ ಬುದ್ಧಿ, ತಪ್ಪಾಯ್ತು. ಯಾಕೆ ಅಂತ ಬೊಗಳ ಎಲ್ಲ ತುಳ್ದಾಕ್ಬಿಡ್ತೀನಿ. ಬೆತ್ತ ಅಂದ್ರಲ್ಲ, ಮಾರಿಗುಡಿ ಜಾತ್ರೆಯಲ್ಲಿ ಶಿವಣ್ಣ ಹೊಡೆದ್ರಲ್ಲ, ಅದ್ ನೆನಪಾಗಿ ಗೊತ್ತಿಲ್ಲದೆ ನಗು ಬಂದ್ಬಿಡ್ತು. ಒಯ್ತಾ ಇರಲ್ಲ. ಅಣ್ಣ, ಏನ್ಲ? ಬೇಜಾರು ಮಾಡ್ಕೋಬೇಡ ಅಣ್ಣ. ಬೆತ್ತದಲ್ಲಿ ಹೊಡೆದಿರೋದು ನಿನಗೆ ನೋವಾಗಿದೆ ಅಂತ ನನಗೆ ಗೊತ್ತು. ನೀನು ನನಗೆ ಹೊಡಿತೀಯಲ್ಲ, ಅವಾಗ ನನಗೆ ಎಷ್ಟು ನೋವಾಗೋದು ಗೊತ್ತಾ? ಏನು ಬೇಜಾರು ಮಾಡ್ಕೋಬೇಡ ಅಣ್ಣ. ಇನ್ನೊಂದು ಸ್ವಲ್ಪ ದಿನ ಎಲ್ಲನೂ ಸರಿ ಹೋಗುತ್ತೆ. ಈ ನನ್ನ ಮಗ ಬೇಜಾರು ಮಾಡ್ಕೋಬೇಡ ಅಂತ ಹೇಳ್ಬಿಟ್ಟು ಏನು ಹೇಳ್ದ? ಬಗ್ನಿಗೆ ಊಟ ಇಟ್ಬಿಟ್ಟು ನನಗೆ ಕೆಟ್ಟ ನನ್ನ ಮಗ. ನೋಡ್ತೀಯಾ, ನೀನು ಹೇಳ್ದಂಗೆ ಮಾಡಿದೆ. ದಣಿ, ವಯಸ್ಸಿಗೆ ಬಂದ ಮಗನ ಮ್ಯಾಕೆ ಕೈ ಎತ್ಬಿಡಿ, ಬಿಟ್ಬಿಡಿ ದಣಿ. ಕೈ ಮಾಡೋದಲ್ಲ, ಅಲ್ಲಿ ನನ್ನ ಮುಂದೆನೆ ಕೈ ಎತ್ತದ್ನಲ್ಲ ಇವನು, ಅಲ್ಲೇ ಇವನು ಕೈ ಕತ್ತರಿಸ್ಬೇಕಾಗಿತ್ತು. ಹೆಂಗೋ ಹುಟ್ಟಿದೆ ನೀನು ನನ್ನ ಮಗನಾಗಿ? ನೀನು ನನ್ನ ಮಗ ಅಂತ ಹೇಳ್ಕೊಳ್ಳೋದಕ್ಕೆ ದಾಚಿಗೆ ಆಗುತ್ತಲ್ಲ ಪರಶು. ಹೊಸಿ ನನ್ನ ಮಾತು ಕೇಳಪ್ಪಯ್ಯ. ಮಾತಾಡಬೇಡ. ಬೆಕ್ಕನ್ನು ಕೊಂದಿದ್ದನ್ನ ಅಲ್ಲೇ ಯಾರು ಹೇಳೋದಿಲ್ಲ, ಕಾಶಿಗೆ ಹೋಗಿ ಹೇಳ್ತಾರಂತೆ. ಆದರೆ ನೀನು ನಿನ್ನ ಕಣ್ಣೆದುರಿಗೆ ಬದುಕಿದ್ದೀನಿ ನಾನು. ನೀನು ಕಾಶಿಗೆ ಹೋಗದೇನೆ ಕೊಂದಿದ್ದು ಹೇಳ್ಬಿಟ್ಟಲ್ಲೋ ಪಾಪಿ. ಅಯ್ಯೋ ಅಪ್ಪಯ್ಯ, ಅದಕ್ಕೆ ಕಾರಣ ಇತ್ತಪ್ಪಯ್ಯ. ಅವತ್ತು ನಾನು ಮಾಡಿದ ಕೆಲಸಕ್ಕೆ ನಾನು ನೀನು ಒಂದೇ ಅನ್ಕೊಂಡು ಜನಗಳು ನನ್ನ ಜೊತೆ ಕೈ ಎತ್ಬಿಟ್ರು. ಚೌಕದಲ್ಲಿ ಚಡಾವ್ನಲ್ಲಿ ಹೊಡೆದು ಮನೆಗೆ ಬಂದು ಕಾಲು ಹಿಡ್ಕೊಂಡ್ರಂತೆ. ಹಂಗೆ ಮಾಡ್ಬಿಟ್ಟಿಯಲ್ಲೋ. ಛೇ, ನಾನು ಏನೇನೋ ಯೋಜನೆಗಳನ್ನೆಲ್ಲ ಹಾಕ್ಕೊಂಡು ನಾನು 3 ಜನನೆಲ್ಲ ಸೇರಿಸಿ ಆ ಶಿವನ ನ್ಯಾಯಪೀಠದಲ್ಲಿ ಕೂಡಿಸಿ ಎಂಥ ಪ್ಲಾನ್ ಮಾಡಿದ್ದೆ. ಆದರೆ ನೀನು ಎಲ್ಲ ತಿಪ್ಪೆ ಮಾಡಿಬಿಟ್ಟೆ. ಕ್ಷಮಿಸಲ್ಲ ಕಣೋ. ಈ ತಪ್ಪು ನಾನು ನಿನ್ನ ಜನ್ಮ ಇರೋವರೆಗೂ ಕ್ಷಮಿಸೋದಿಲ್ಲ ನಾನು. ದಣಿ,
ನಿಮ್ಮ ಕಾಲು ಹಿಡ್ಕತೀನಿ ಅವ್ರು ಏನು ಹೇಳ್ತಾರೆ ವಸಿ ಕೇಳಿದ್ದೀನಿ. ಬೆಕ್ಕಿಲ್ಲದ ಮನೆಯಲ್ಲಿ ಇಲಿನೂ ರಾಗ ಹಾಡುತ್ತಂತೆ. ಹಾಗೆ ಆ ಶಿವು ಎಲ್ಲರ ಮುಂದೆ ರಾಗ ಹಾಡ್ಬಿಟ್ಟ. ನನಗೆ ಇದನ್ನ ನನ್ನಿಂದ ಸಹಿಸ್ಕೊಳ್ಳೋದಕ್ಕಾಗ್ತಿಲ್ಲ. ನಿಮ್ಮನ್ನ ನಂಬಿ ವಂಚಕರ ಕೈಗೆ ಸಂಚು ಕೊಟ್ಟಂಗಾಯ್ತು. ಇವತ್ತಿನ ಗಂಟ ದಣಿಗಳು ಒಂದಿನೂ ದೊರೆ ಮ್ಯಾಗೆ ಕೈ ಮಾಡಲಿಲ್ಲ. ಆದರೆ ಇವತ್ತು ಕೈ ದೊರೆ ತಪ್ಪು ತಿಳ್ಕೊಬೇಡಿ. ದಣಿಗಳ ಬುದ್ಧಿ ಏನು ಅಂತ ನಿಮಗೆ ಗೊತ್ತು. ಬಸಿ ಸಮಾಧಾನ ಮಾಡ್ಕೊಳ್ಳಿ, ಸಮಾಧಾನ ಮಾಡ್ಕೊಳ್ಳಿ. ಎತ್ಲ ಕೈನ ರತ್ನಿಗೋಸ್ಕರ ಏನೇನೆಲ್ಲ ಮಾಡ್ತೀವನಿ. ಅವಳು ಏನಾನ ನಂಗೆ ಸಿಗ್ಲಿಲ್ಲ ಅಂತ ಅನ್ಕೋ, ಹೊಟ್ಟ ಹೊತ್ತಾದ್ರೂ ಸರಿ, ಬೆಟ್ಟ ಮುರಿದಾದ್ರೂ ಸರಿ, ಅವಳ ಜೀವನನ ನರ್ಕ ನರ್ಕ ಮಾಡ್ಬಿಡ್ತೀನಿ. ದೊರೆ ಅಯ್ಯೋ ಶಿವನೇ, ಏನಪ್ಪ ಹಿಂಗಾಗೋಯ್ತು. ಪಾರು, ಏನ್ ಬಾವ? ಮಲಗಿರುವ ನಾನೇ ಮುಡಿಸ್ತೀನಿ. ಚಿನ್ನದ ಮಲ್ಲಿಗೆ ಹೂವೆ ಬಿಡುನಿ ಬಿಂಕವ ಚೆಲುವೆ. ಚೆಲುವ ಬೇಲೂರ ಚೆನ್ನ ಚೆಲುವ, ಯಾಕೋ ಯಾಕೋ ನೀ ಕತ್ತಿ ನನ್ನ ಮನವ. ಕತ್ತಳು ಮನಸ್ಸನ್ನ ಅವಳಂತ ಚೆಲುವೇನ ಸೆಳೆದಳು ಕಣ್ಣಿನಲೆ, ಅದು ಅಂತ ನೋಟನ ಮೈ ಮರೆಸೋ ಬ್ಯೂಟಿನ. ಹೆಂಗೆ ಏನು ಸಾಹೇಬ್ರು ಮಲ್ಲಿಗೆ ಹೂವು, ರೊಮ್ಯಾಂಟಿಕ್ ಸಾಂಗು, ಏನ್ ಸಮಾಚಾರ? ಅದ ಜಾತ್ರೆ ಅಂತ ನಾನು ಮನೆಯಿಂದ ದೂರ ಇದ್ದೆ. ಹೂ ಅನ್ಸಿರ್ತದೆ ಪಾಪ ಗಂಡ ಜೊತೆಗಿಲ್ಲ ಅಂತವ. ಅಲ್ಲ ನಿಂಗಿಲ್ದೇ ಇದ್ದಿರ್ಬೋದು, ಆದ್ರೂ ನನ್ನ ಖುಷಿಗೆ ನಾನು ಎಂಟ್ರನ್ನ ಖುಷಿ ಪಡಿಸ್ಬೇಕು ಅಂತ ಓದಕ್ಕೆ ಬಂದೆ. ಓ ಅದೇ ಸಿನಿಮಾದಲ್ಲೆಲ್ಲ ತೋರಿಸ್ತಾರಲ್ಲ, ದೂರ ದೂರ ಇದ್ ಹೀರೋ ಹೀರೋಯಿನ್ ಒಂದಾಗ್ತಾರಲ್ಲ, ಹಂಗಾಯ್ತು? ಈ ಜೀವನದಾಗ ಆಗತ್ತಾನೆ ಈ ಸಿನಿಮಾದಲ್ಲಿ ತೋರ್ಸದ್ ಪಾರು. ಆದ್ರೆ ನೀನು ನನಗ್ ಮಾತ್ರ ಹೀರೋ. ನನಗೂ ಅಷ್ಟೇ, ನೀನು ಒಬ್ಬಳೆ ಹೀರೋಯಿನು, ನಾಯಕಿ, ಖಳನಾಯಕಿ. ಖಳನಾಯಕಿನ ತಮಾಸೆ ಮಾಡ್ದೆ ಪಾರು. ನಮ್ಮ ಮೈಕ್ಲೆಲ್ಲ ಹೇಳೋರು, ಈ ಮದ್ವೆ ಆದ್ಮೇಲೆ ಜೀವನ ಬರ್ಬಾದ್ ಆಗೋಯ್ತದೆ, ಹೆಂಡ್ತಿ ನೆಂದಿನೇ ಕಿತ್ಕೊಂಡ್ಬಿಡ್ತಾಳೆ ಅಂತ. ಆದ್ರೆ ನಂಗೆ ಯಾವತ್ತಂಗ ಅನ್ಸಿಲ್ಲ ಪಾರು. ಮಾವ, ನನ್ ಪ್ರಕಾರ ದಾಂಪತ್ಯ ಅಂದ್ರೆ ಏನ್ ಗೊತ್ತಾ? ಮದ್ವೆ ಆಗಿದ್ರು ಆಗಿದೆ ಅಂತ ಅನ್ಸ್ತೇ ಇರೋದು. ಏನಂದೆ? ಏ ಪಾರೋ, ಓ ಬಿಡ್ತೋನು ಏನ್ ಮಾತಾಡಿಯ ಪಾರೋ? ಅಯ್ಯೋ ಮಾವ, ನಾನ್ ಹಂಗ ಹೇಳಿದ್ದಲ್ಲ, ತಪ್ಪಾಗಿ ತಿಳ್ಕೊಬೇಡ. ನಮ್ಮ ಮನೆ ದೀಪ ಅಣ್ಣಯ್ಯ, ನಮ್ಮೊಡಲ ಜೀವ ಅಣ್ಣಯ್ಯ.